ವರ್ಷ ಬರ್ತಳ್ ಬಿಡು, ಯಾಕೆ ಪದೇ ಪದೇ ಫೋನ್ ಮಾಡ್ತಾನೆ ಇದೀಯಾ? ಇಲ್ಲ ಡ್ಯಾಡಿ, ನಂಗೊಂದ್ ಇಂಪಾರ್ಟೆಂಟ್ ಸ್ಟೇಷನರಿ ಬೇಕಿತ್ತು, ಅದನ್ನ ತಗೊಂಡ್ ಬರಕ್ ಹೇಳಿದ್ದೆ. ತಗೊಂಡಿದ್ದಾರಾ ಅಂತ ನಂಗೆ ಕೇಳ್ಬೇಕಿತ್ತು. ಅವ್ರೇನಾದ್ರೂ ತಂದಿಲ್ಲ ಅಂದ್ರೆ ನಾನೇ ಹೋಗಿ ತರ್ಬೋದಲ್ವಾ? ಅದಕ್ಕೆ ಆಗ್ಲಿಂದ ಫೋನ್ ಮಾಡ್ತಾನೆ ಇದೀನಿ, ರಿಸೀವೇ ಮಾಡ್ತಿಲ್ಲ. ವರ್ಷ, ನಿಮ್ಮಮ್ಮ ಏನ್ ಚಿಕ್ಕ ಹುಡುಗಿನಾ? ಬರ್ತಾಳೆ ಬಿಡು, ಅದಕ್ಕೆ ಯಾಕೆ ಇಷ್ಟು ಗಾಬರಿ ಆಗ್ತಿದ್ಯಾ? ವರ್ಷ, ನೀನ್ ಹುಡ್ತಾಗಿಂದ ನಿಮ್ಮಮ್ಮ ನೀನೊಂದ್ ಸಣ್ಣ ಗುಂಡ್ಪಿನ್ ಕೇಳಿದ್ರು ಮರಿದೆ ತಂದ್ಕೊಡ್ತಾಳೆ. ನನಗೇನೆ ಒಂದ್ ಖರ್ಚೀಫು ಕೂಡ ತಂದ್ಕೊಟ್ಟಿಲ್ಲ. ಸುಮ್ನಿರಪ್ಪ, ನನ್ ಟೆನ್ಷನ್ ನಂಗೆ. ಮಂತ್ರ, ಏನ್ ಬಾವ? ಸಾಧನ ಬರ್ಲಿಲ್ವೇನಮ್ಮ? ಅವರು ನನಗಿಂತ ಮುಂಚೆನೆ ಹೊರಟ್ರಲ್ಲ, ಯಾಕೆ, ಏನಾಯ್ತು? ಅವ್ರಿನ್ನೂ ಮನೆಗ್ ಬಂದಿಲ್ವಾ? ಇಲ್ಲಮ್ಮ, ಇನ್ನೂ ಬರ್ಲಿಲ್ಲ. ಅಲ್ಲ, ಯಾವತ್ತೂ ಇಷ್ಟು ಲೇಟ್ ಮಾಡಲ್ವಲ್ಲ? ಕರೆಕ್ಟಾಗಿ ಮನೆಗೆ ಬಂದ್ಬಿಡ್ತಾ ಇದ್ಲು, ಇವತ್ತು ಯಾಕೆ ಇಷ್ಟು ಲೇಟ್ ಆಗ್ತಿದೆ? ಒಂದ್ ನಿಮಿಷ ತಡೀರಿ. ರಿಂಗ್ ಆಗ್ತಿದೆ, ಆದ್ರೆ ಅವ್ರ ಫೋನ್ ರಿಸೀವ್ ಮಾಡ್ತಿಲ್ಲ. ಹ್ಞೂ ಅಕ್ಕ, ನಾನು ಅವ್ರಿಗೆ ಅರ್ಧ ಗಂಟೆಯಿಂದ ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ. ಪ್ರತಿ ಸತಿ ನಾನು ಫೋನ್ ಮಾಡಿದಾಗ ಅವ್ರು ಎತ್ತಲಿಲ್ಲ ಅಂದ್ರೆ 5 ಮಿನಿಟ್ಸ್ಗೆ ಕಾಲ್ ಬ್ಯಾಕ್ ಮಾಡೋರು. ಆದ್ರೆ ಇವತ್ ಮಾಡ್ತಾನೆ ಇಲ್ಲ. ನಂಗೆ ಯಾಕೋ ಭಯ ಆಗ್ತಿದೆ. ಸಾಧನ ಇನ್ಫಾರ್ಮ್ ಮಾಡದೆ ಹೀಗೆಲ್ಲ ಲೇಟಾಗಿ ಬರೋದಿಲ್ವಲ್ಲ? ಮನೆಯಲ್ಲಿ ಯಾರಿಗಾದ್ರೂ ಇನ್ಫಾರ್ಮ್ ಮಾಡೇ ಮಾಡ್ತಾಳೆ. ಅದು ಅಲ್ದೆ ಅಮ್ಮ ಇವತ್ ನನ್ನ ಡಿನ್ನರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಮಂತ್ರ ಅಕ್ಕನೂ ಆಫೀಸ್ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಟ್ರು. ಅಮ್ಮನೇ ಬರ್ಲಿಲ್ವಲ್ಲಪ್ಪ. ವರ್ಷ, ಸುಮ್ನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಭಯ ಪಟ್ಕೊಂಡು ಏನೇನೋ ಮಾತಾಡ್ಬೇಡ. ನಿಮ್ಮಮ್ಮ ಎಲ್ಲೂ ಹೋಗಲ್ಲ, ಬರ್ತಾಳೆ, ಸುಮ್ನಿರು. ಇನ್ನು ಟೈಮ್ ಇದೆ ತಾನೇ? ನಿಮ್ಮಮ್ಮಂಗಿವತ್ತು ಡಿನ್ನರ್ನ ಆಫೀಸ್ನಲ್ಲೇ ಅರೇಂಜ್ ಮಾಡಿ ಬಂದಿದ್ದೀನಿ ವರ್ಷ. ನೀನ್ ಎಷ್ಟೇ ಬಾಯ್ ಬಡ್ಕೊಂಡ್ರು ನಿಮ್ಮಮ್ಮ ಇವತ್ತು ಬರಲ್ಲ. ಹ್ಞೂ ಮಗಳೇ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಅಮ್ಮ ಬಂದೇ ಬರ್ತಾಳೆ. ಅವಳು ಬಂದ್ಮೇಲೆ ನಾವು ಆಚೆ ಹೋಗೋಣ, ಓಕೆನಾ? ಹೋಗು, ನಿನ್ ಸ್ಟೇಷನರಿ ಲಿಸ್ಟ್ ಇದೆ ಅಂದ್ಯಲ್ಲ, ತಗೊಂಬ ಹೋಗು. ಹೋಗು. ಸರಿ ಅಪ್ಪ. ಇದೇನಪ್ಪ ಹೊಸದಾಗೆ ಒಂದು ಫೋನ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ಮನೇಲಿ ಗಾಬರಿ ಆಗ್ತಾರೆ ಅಂತ ಗೊತ್ತಾಗಲ್ವಾ ಅವಳಿಗೆ? ಎಷ್ಟೆಲ್ಲ ಮಾತಾಡ್ತಾಳೆ ನೋಡು, ಪಾಪ ಮಗು ಎಷ್ಟು ಗಾಬರಿ ಆಗಿದೆ. ಅಮ್ಮ, ಅಲ್ಲೇನ್ ಸಮಸ್ಯೆ ಆಗಿದೆಯೋ ಏನ್ ಕತೆನೋ? ಏನಾದ್ರೂ ಆಗ್ಲಿ ಹೇಳ್ಬೇಕು ಕಣೋ ಮನೇಲಿರೋರ್ಗೆ. ಅಚ್ಚು, ಅಚ್ಚು, ಅಚ್ಚು. ಸುಮಾ, ಏನು, ಯಾಕೆ ಅಚ್ಚುನ್ ಕರೀತಾ ಇದೀಯಾ? ರೀ, ಮದ್ವೆ ಇನ್ವಿಟೇಷನ್ ಕಾರ್ಡ್ ಬಂದಿದೆ ಅಲ್ವಾ? ಹಾ. ಪೂಜೆ ಮಾಡಿ ನಾಳೆಯಿಂದ ಎಲ್ರಿಗೂ ಕೊಡಕ್ ಶುರು ಮಾಡ್ಬೇಕಲ್ವಾ, ಅದಕ್ಕೆ ಕರೀತಾ ಇದ್ದೀನಿ. ಸರಿ ಸರಿ. ಅಮ್ಮ ಅಣ್ಣ, ಬಾ, ನೋಡ್ ನಿಮ್ ಅತ್ತಿಗೆ ಏನೋ ಹೇಳ್ತಿದ್ದಾಳೆ, ಕೇಳು. ಅಚ್ಚು, ಮದ್ವೆ ಇನ್ವಿಟೇಷನ್ ಕಾರ್ಡು ನಾಳೆಯಿಂದನೇ ಎಲ್ರಿಗೂ ಕೊಡಕ್ ಶುರು ಮಾಡ್ಬೇಕು. ನಿನ್ ಕೈಯಾರೆ ಪೂಜೆ ಮಾಡು, ಹಾಗೆ ದೇವ್ರ ಹತ್ರ ಕೇಳ್ಕೊ ಮದ್ವೆ ಎಲ್ಲ ಸುಸೂತ್ರವಾಗಿ ನಡೀಲಿ, 1 ವರ್ಷದೊಳಗಡೆ ಮುದ್ದಾದ್ ಮಗು ಬರ್ಲಿ ಅಂತ ಕೇಳ್ಕೊ. ಅಮ್ಮ, ನಿಮ್ ಅತ್ತಿಗೆ ಏನಾದ್ರು ಮಾತಾಡ್ತಾನೆ ಇರ್ತಾಳೆ, ಪೂಜೆ ಮಾಡೋಗಮ್ಮ. ಏನ್ ಯೋಚನೆ ಮಾಡ್ತಿದ್ಯಾ ಅಚ್ಚು? ಪೂಜೆ ಮಾಡು. ನೋಡಚ್ಚೋ, ನನಗಂತೂ ನಿನ್ ತರದ್ದೇ ಹೆಣ್ಮಗು ಬೇಕು. ನನಗೂ ಅಷ್ಟೇ ಕಣಮ್ಮ, ನಿನ್ ತರದ್ದೇ ಹೆಣ್ಮಗು ಬೇಕು. ಅಂದ್ರೆ ನಿಂಗೆ ಅವಳಿ ಜವಳಿ ಮಕ್ಕಳಾಗ್ಬೇಕು. ಯಾಕೆಂದ್ರೆ ಒಂದು ಮಗು ಎತ್ತು ನಿಮ್ಮ ಅತ್ತಿಗೆ ಕೈಯಲ್ಲಿ ಕೊಟ್ಬಿಟ್ರೆ ನಿಮ್ಮ ಅತ್ತಿಗೆ ಮಗುನ ಆಟ ಆಡಿಸ್ತಾ ಇರ್ತಾಳೆ. ಆಮೇಲೆ ನಾನು ಅವಳಿಂದ ಅಲಿತಾ ಇರ್ಬೇಕು, ಆ ಮಗುನ್ ಕೊಡು ನಾನು ಮುದ್ದಿಸ್ತೀನಿ, ಆ ಮಗುನ್ ಕೊಡು ನಾನು ಮುದ್ದಿಸ್ತೀನಿ ಅಂತ. ಅದಕ್ಕೆ ಅವಳಿ ಜವಳಿ ಏನಮ್ಮ? ರೀ, ಎಲ್ ಹೋದ್ರು ನೀವು ಕಿತಾಪತಿನೇ ಮಾಡ್ತಿರ್ತೀರಾ, ಸುಮ್ನೆ ಇರಿ ಸ್ವಲ್ಪ. ಅಣ್ಣ, ಅದಕ್ಕೆ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರಿ.
ಪೂಜೆ ಮಾಡಿ ನಡಿಯಮ್ಮ. ಸರಿ. ಸಿದ್ಧಾರ್ಥ್ ಸರ್. ಹಲೋ ಸರ್. ಅರ್ಚನಾ ಅವರೇ, ಇಷ್ಟೊತ್ತಾದ್ರೂ ಸಾಧನಾ ಆಫೀಸಿಂದ ಮನೆಗೆ ಬಂದಿಲ್ಲಮ್ಮ. ಅಯ್ಯಯ್ಯೋ, ನಿಮ್ಮ ಹತ್ರ ಎಲ್ಲಾದ್ರೂ ಹೋಗಿ ಬರ್ತೀನಂತ ಏನಾದ್ರೂ ಹೇಳಿದ್ರಾ? ಇಲ್ವಲ್ಲ ಸರ್. ನಾನಿವತ್ತು ಅವ್ರಿಗಿಂತ ಮೊದ್ಲೇನೆ ಮನೆಗೆ ಬಂದ್ಬಿಟ್ಟೆ. ನನಗೆಲ್ಲೂ ಹೋಗ್ತೀನಿ ಅಂತ ಅವ್ರು ಹೇಳಿಲ್ವಲ್ಲ. ಏನೋ ಒಂಥರ ಅನ್ನಿಸ್ತಾ ಇದೆ ಅರ್ಚನಾ ಅವ್ರೆ. ಅವಳು ಯಾವತ್ತು ಈ ತರ ಹೇಳ್ದೆ ಕೇಳ್ದೆ ಮನೆಗೆ ಬರ್ದೇ ಇರೋಳಲ್ಲ. ಅವಳು ಫೋನ್ಗೆ ಒಂದೇ ಸಮ ಕಾಲ್ ಮಾಡ್ತಾನೆ ಇದ್ದೀವಿ. ಫೋನ್ ಹೋಗ್ತಾ ಇದೆ, ಆದ್ರೆ ರಿಸೀವ್ ಆಗ್ತಿಲ್ಲ. ಓ ದೇವ್ರೆ. ಸರಿ ಸರ್, ನೀವ್ ಗಾಬರಿ ಆಗ್ಬೇಡಿ. ನಾನು 1 ನಿಮಿಷ ಬಂದೇ ಇರಿ. ಸರಿಮ್ಮ. ಅಲ್ಲ ಏನಮ್ಮ? ಅಣ್ಣ, ಸಿದ್ಧಾರ್ಥ್ ಅವ್ರು ಕಾಲ್ ಮಾಡಿದ್ರು. ಸಾಧನ ಮೇಡಮ್ ಇನ್ನು ಮನೆಗ್ ಬಂದಿಲ್ವಂತೆ. ಮನೇಲಿ ಎಲ್ಲರೂ ಗಾಬರಿ ಆಗಿದ್ದಾರೆ. ಅದೇನು ಅಂತ ಸ್ವಲ್ಪ ನೋಡ್ಕೊಂಡು ಬಂದ್ಬಿಡ್ತೀನಿ. ಅದು ನೋಡುವಂತೆ ಪೂಜೆ ಮಾಡ್ಬಿಟ್ಟು ಅಣ್ಣ, ಹೋಗಕ್ಕಂತ. ಬಂದ್ ಮಾಡ್ತೀನಿ ಅಣ್ಣ, ಪ್ಲೀಸ್ ಅಣ್ಣ. ಅಲ್ಲಮ್ಮ, ಶಂಕ್ರು, ಲಗ್ನ ಪತ್ರಕ್ಕೆ ಕೊಡ್ಬೇಕು. ಅಣ್ಣ ಪ್ಲೀಸ್, ನಾನು ಹೇಳ್ದೆ ತಾನೆ, ಬಂದ್ ಮಾಡ್ತೀನಿ. 1 ನಿಮಿಷ ಇರು. ಯಜಮಾನ್ರೆ, ನಾನು ಬಿಟ್ಟು ಬರ್ತೀನಿ. ಏನ್ರಿ ಇದು? ನನಗೆ ಏನು ಅರ್ಥ ಆಗ್ತಾ ಇಲ್ಲ ಸುಮತಿ. ಸರಿ, ಅಲ್ಲಿ ಹೋಗಿ ಬರ್ಲಿ ಬಿಡು, ಬಂದ್ಮೇಲೆ ಪೂಜೆ ಮಾಡೋಣ. ಅಲ್ಲ, ಬಾಗಿಲು ಓಪನ್ ಮಾಡಿ. ಅಯ್ಯೋ, ಇವತ್ ಬೇರೆ ಶುಕ್ರವಾರ, ನಾಳೆ ಶನಿವಾರ ಭಾನುವಾರ. ಆಫೀಸ್ ಯಾರು ಓಪನ್ ಮಾಡಲ್ಲ. 2 ದಿನ ರಜಾ. ಅಯ್ಯೋ, ನಾನು ಇಲ್ಲಿದ್ದೀನಿ ಅನ್ನೋ ವಿಷಯ ಯಾರಿಗೂ ಗೊತ್ತೂ ಆಗಲ್ವಲ್ಲ. ಏನ್ ಮಾಡ್ಲಿ? ಹಲೋ, ಬಾಗಿಲು ಓಪನ್ ಮಾಡ್ತೀರಾ? ಬಾಗಿಲು ಓಪನ್ ಮಾಡಿ. ಅಯ್ಯೋ, ಬಾಗಿಲು ಓಪನ್ ಮಾಡಿ. ಸರ್, ಏನಾಯ್ತು ಸರ್? ಅಲ್ಲ ಸರ್. ಅಯ್ಯೋ ವರ್ಷ, ಸಮಾಧಾನ ಮಾಡ್ಕೊ. ಏನೂ ಆಗಲ್ಲ, ಸಮಾಧಾನ ಮಾಡ್ಕೊ. ಇಲ್ಲ, ನಮ್ಮಮ್ಮ ಇವತ್ತಿನವರೆಗೂ ಯಾರಿಗೂ ಹೇಳ್ದೆ ಕೇಳ್ದೆ ಹೋಗೋರೇ ಅಲ್ಲ. ನಾನು ಅವ್ರಿಗೇನೋ ಕೇಳಿದ್ದೆ, ಅದನ್ನ ತಗೊಂಡ್ ಬಂದು ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಆದ್ರೆ ಇಷ್ಟೊತ್ತಾದ್ರೂ ಅಮ್ಮ ಮನೆಗ್ ಬಂದೇ ಇಲ್ಲ. ಏನೂ ಆಗಲ್ಲ ವರ್ಷ, ಸುಮ್ಮನೆ ಇರು. ನೋಡು, ನಿನ್ನ ನೋಡಿದ್ರೆ ಅನ್ನಿಸ್ತಾ ಇದೆ ನೀನ್ ಏನೋ ಒಂದು ಕ್ರಿಮಿನಲ್ ಕೆಲಸನೇ ಮಾಡ್ತಿದ್ಯಾ ಅಂತ. ಓ, ನೀವೇನ್ ದೊಡ್ಡ CBI ಆಫೀಸರು, ಎಲ್ಲ ಕಣ್ ಹಿಡಿದ್ಬಿಟ್ರಿ. ಅರ್ಚನಾ ಮೇಡಮ್, ಇವ್ರು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿದೆ, ಸರಿ ಮಾಡ್ಕೊಡಿ ಅಂದ್ರೆ ವಾಗ್ವಾದ ಮಾಡ್ತಿದ್ದಾರೆ. ನಿಮ್ಮಮ್ಮ ಎಲ್ಲೂ ಹೋಗಲ್ಲ ವರ್ಷ. ಅವ್ರಿಗೇನೂ ಆಗಿಲ್ಲ. ಅವ್ರಿಗ್ಯಾರು ಏನೂ ಮಾಡಕ್ಕಾಗಲ್ಲ. ಸಮಾಧಾನ ಮಾಡ್ಕೊ. ಈ ಅರ್ಚನಾ ಇರೋ ತನಕ ಯಾರು ಏನು ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಅರ್ಚನಾ, ಏನಮ್ಮ ಇದು? ನೀನೇನೋ ಒಂಥರ ಮಾತಾಡ್ತಾ ಇದೆಯಲ್ಲ. ಸಿದ್ದು, ನನ್ಗೊಂದು ಅನುಮಾನ ಕಣೋ. ಹಿಂದೆ ಏನೋ ಆಯ್ತು ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅದೇ ಥರ ಮತ್ತೇನಾದ್ರೂ ತೊಂದರೆ ಆಗಿದ್ಯಾ? ಅಮ್ಮ, ಮೊದ್ಲೇ ಮನೇಲಿ ಎಲ್ಲರೂ ಟೆನ್ಷನ್ ಮಾಡ್ಕೋತಾ ಇದ್ರೆ ಅದ್ರಲ್ಲಿ ನೀನ್ ಬೇರೆ. ಏನಮ್ಮ ಇಂಥ ಸಂದರ್ಭದಲ್ಲಿ ಈ ತರ ಮಾತಾಡ್ತಿದ್ಯಾ? ಮಂತ್ರ ಅವ್ರೆ, ಆಫೀಸಿಂದ ಹೊರಟಾಗ ಅವ್ರ ಜೊತೆ ನೀವು ಇದ್ರಿ ಅಲ್ವಾ?